ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 1137 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾವಾರು ಕಟಾಪ್ ಲಿಸ್ಟನ್ನು ನೋಡ್ತಾ ಇದ್ವಿ. ಅದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ರೈಲ್ವೇಸ್ ಕಟಾಪ್ ಲಿಸ್ಟನ್ನು ನೋಡೋದನ್ನು ಸ್ನೇಹಿತರೆ. ಇದು ಈಗಾಗಲೇ ನೀವೆಲ್ಲ ನೋಡಿರ್ಬೋದು. ನಿಮ್ಮ ಮಾರ್ಕ್ಸ್ ಕೂಡ ಅಫಿಷಿಯಲ್ ವೆಬ್ಸೈಟಲ್ಲಿ KSP ರಿಕ್ವೈರ್ಮೆಂಟಲ್ಲಿ ನಿಮ್ಮ ತೆಗೆದುಕೊಂಡ ಸ್ಕೋರ್ಗಳನ್ನು KSP ಅವರು ಅಫಿಷಿಯಲ್ ಆಗಿ ನಿಮ್ಮ ಮಾರ್ಕ್ಸನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಅದರ ಆಧಾರದ ಮೇಲೆ ನಾವು ಯಾವುದೇ ರೀತಿಯ 2A, ಥರ್ಡ್ ಎ ಹಾಗೂ ನಿಮ್ಮ ಗ್ರಾಮೀಣ ಮಾಧ್ಯಮ, ಕನ್ನಡ ಮಾಧ್ಯಮ, PDP, HK, ಎಕ್ಸ್ ಸರ್ವಿಸ್ಮೆನ್ ಇದು ಯಾವುದೇ ರೀತಿಯ ಡಿವಿಷನ್ ಮಾಡಲಾರೆ. ಕೇವಲ ನೀವು ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಒಂದು ಕಟಾಪ್ ಲಿಸ್ಟ್ ಅಂದರೆ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ತಯಾರಿಸಿದಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ರೈಲ್ವೇಸ್ ಕಟಾಪ್ ಲಿಸ್ಟನ್ನು ನೋಡೋಣ. ಅಂದರೆ ರೈಲ್ವೆ ವಿಭಾಗದಲ್ಲಿ ಇರುವ ಖಾಲಿ ಇರುವ CPC ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಕಟಾಪ್ ಲಿಸ್ಟನ್ನು ನೋಡೋಣ ಸ್ನೇಹಿತರೆ. ಇದು ಬಂದು VK ಕಿಂಗ್ಡಮ್ ಟೆಲಿಗ್ರಾಮ್ ಚಾನೆಲ್ ಇಂಥ ಗ್ರೂಪ್ನಲ್ಲಿಂದ ತೆಗೆದುಕೊಂಡ PDF ಆಗಿರ್ತದೆ ಸ್ನೇಹಿತರೆ. ಇಲ್ಲಿ ನಾವು ಮೊದಲಿಗೆ ಗಮನಿಸೋದಾದರೆ ಇಲ್ಲಿರುವ ಒಟ್ಟು ಪುರುಷರಿಗೆ ಒಟ್ಟು ಹುದ್ದೆಗಳು ಎಷ್ಟು ಖಾಲಿ ಇದಪ್ಪ ಅಂತ ನೋಡಿದಾದ್ರೆ 11 ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ. ಇದು ಕೇವಲ ಪುರುಷರಿಗೆ. ಹಾಗೆ ಮಹಿಳೆಯರಿಗೆ ನೋಡೋದಾದರೆ ಇಲ್ಲಿ ಒಟ್ಟು 5 ಹುದ್ದೆಗಳು ಖಾಲಿ ಇರ್ತವೆ ಸ್ನೇಹಿತರೆ. ಈಗ ಸ್ನೇಹಿತರೆ, ಅಂದಾಜಿನ ಮೇಲೆ ಕಟಾಪ್ ಲಿಸ್ಟನ್ನು ತಯಾರಿಸೋದನ್ನು ನೋಡಿದ್ರೆ ಇಲ್ಲಿ ಒಟ್ಟು ಹುದ್ದೆಗಳು 11 ಆಗಿರ್ತವೆ. 11 ಹುದ್ದೆಗಳು 1:5ಗೆ ಕಟಾಪ್ ಲಿಸ್ಟನ್ನು ನಮ್ಮ ಕರ್ನಾಟಕ ಸರ್ಕಾರದ KSP ಮಂಡಳಿ ಈಗ ತಯಾರಿಸಿದೆ. ಅಂದರೆ ಒಟ್ಟು 55 ಜನನ ಆಯ್ಕೆ ಮಾಡ್ತದೆ 1:5ಗೆ. ಅಂದರೆ ಇಲ್ಲಿ ಹೆಚ್ಚಿನ ಅಂಕಗಳ ಜೊತೆಗೆ ಕಾಸ್ಟ್ ಡಿವಿಷನ್ ಕೂಡ ನಮ್ಮ ಸರ್ಕಾರದವರು ಮಾಡ್ತಾರೆ. ಕಾಸ್ಟ್ ಆಯ್ತು, ಹಾಗೆ PDP ಕನ್ಸಿಡರ್ ಮಾಡ್ತಾರೆ. ನಾವು ಕೇವಲ ಇಲ್ಲಿ ಯಾವುದೇ ಸ್ಕೋರ್ಗಳ ಆಧಾರದ ಮೇಲೆ ಕಟಾಪ್ ಲಿಸ್ಟನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ಬರೋಬ್ಬರಿ 55 ಜನಗಳನ್ನು ಆಯ್ಕೆ ಮಾಡ್ತಾರೆ. ನಾವು ಟಾಪ್ ಮೇಲಿತ್ತರ ಏನಿದೆ ಅಲ್ಲ, ಇಲ್ಲಿ ಮೊದಲಿಗೆ ನೋಡೋ 11 ಪೋಸ್ಟ್ಗಳಲ್ಲಿ 5 ಅಭ್ಯರ್ಥಿಗಳು GMಗಾಗಿ ಇಟ್ಟಿದ್ದಾರೆ. 11 ಪೋಸ್ಟ್ ಏನಿದೆ ಇದರಲ್ಲಿ 5. ಅದರಲ್ಲಿ ಟಾಪ್ 5 ಜನ ಇದ್ದಾರೆ. ಇವರು ಒಟ್ಟು ಶೇಪ್ನಲ್ಲಿದ್ದಾರೆ. ಯಾವುದೇ ರೀತಿಯ ಬೇಕಾದ ವರ್ಗದ ಡಿವಿಷನ್ ಮಾಡಿದರು ಈ 5 ಜನಕ್ಕೆ ಏನಿದೆಯಲ್ಲ ಹುದ್ದೆ, ನೀವು ಏನಾರ ಫಿಸಿಕಲ್ ಪಾಸ್ ಆಗಿದ್ರೆ ಅಂದ್ರೆ ಹುದ್ದೆಗೆ ಫಿಕ್ಸ್ ಆಗಿರ್ತದೆ ನಿಮ್ಗೆ ರೈಲ್ವೆ ಜಾಬ್ನಲ್ಲಿ. ಅಂದ್ರೆ ನಿಮ್ಮದು 1:5ಗೆ ಯಾರು ಕಡ್ಡಾಯವಾಗಿ ನಿಮ್ಮ ತೆಗೆದುಕೊಳ್ತಾರೆ. ಯಾಕಂದ್ರೆ ನಿಮ್ಮದು ಜನರಲ್ ಮೆರಿಟಲ್ಲಿ ನಿಮ್ಮದು ಲಿಸ್ಟಿಗೆ ಕುಂದಿರ್ತದೆ. ಇನ್ನು ತದನಂತರ ಉಳಿಕೆದ್ದು ಏನದಲ್ಲ 6 ಪೋಸ್ಟ್ಗಳು ಏನಿದಲ್ಲ, ಈಗ ಟೋಟಲಾಗಿ 55 ಜನನ ಆಯ್ಕೆ ಮಾಡ್ಕೋತಾರೆ. ನಿಮ್ಗೆ 1:1ಗೆ ಟಾಪ್ 5 ಏನಿರ್ತಾರಲ್ಲ ಇವರು ಫಿಸಿಕಲ್ ಮೆಡಿಕಲ್ ಎಲ್ಲ ಪಾಸ್ ಆದರೆ ಆರಾಮಾಗಿ ಸೆಲೆಕ್ಷನ್ ಆಗ್ಬೋದು. ಒಂದು ವೇಳೆ ಫಿಸಿಕಲ್ ಅಥವಾ ಮೆಡಿಕಲಲ್ಲಿ ಫೇಲ್ ಆದರೆ ಇವ್ರಿಗೆ ಕೂಡ ಕೆಳಗಡೆ ಇರೋವರಿಗೆ ಚಾನ್ಸ್ ಸಿಗೋ ಚಾನ್ಸ್ ಜಾಸ್ತಿ ಇರ್ತದೆ. ಅದರಲ್ಲಿ ಇಲ್ಲಿ ನೀವು ನೋಡ್ಕೋಬೋದು, ಗಮನಿಸ್ಬೋದು. ಇಲ್ಲಿ ಒಂದೇ ಸೇಮ್ ಯಾವ ಅಂಕ ಬಂದಿರ್ತಾವೆ ಇಲ್ಲಿ ನೋಡಿ, ಇಲ್ಲಿ 70 ಇಬ್ಬರದ್ದು ಸೇಮ್ ಬಂದಿತ್ತಂದರೆ ಈ ರೀತಿ ಬಂದಾಗ, ಅಂದರೆ ನೀವು 1:1 ಕೇಳಾಕತ್ತಿದ್ದು ನಾನು, 1:1ಗೆ ಈ ರೀತಿ ಬಂದಾಗ ನಿಮ್ಮ ವಯಸ್ಸಿನಲ್ಲಿ ಯಾರು ದೊಡ್ಡವರು ಇರ್ತಾರೆ ಅಂದ್ರೆ, ಈಗ ಇವತ್ತು ಜೂನ್ 14 ಡೇಟ, ಒಬ್ಬ ಜೂನ್ 14ಕ್ಕೆ ಕೊಟ್ಟಿರ್ತಾರೆ, ಇನ್ನೊಬ್ಬರು ಜೂನ್ 15ಕ್ಕೆ ಕೊಟ್ಟಿರ್ತಾರೆ. ಆವಾಗ ವಯಸ್ಸಿನಲ್ಲಿ ದೊಡ್ಡವರು ಯಾರು ಇರ್ತಾರೆ, ಜೂನ್ 14ಕ್ಕೆ ಹುಟ್ಟಿದ ಅಭ್ಯರ್ಥಿ ವಯಸ್ಸಿನಲ್ಲಿ ದೊಡ್ಡವರು ಇರ್ತಾನೆ. ಕೇವಲ ಒಂದೇ ದಿನ ದೊಡ್ಡವಿದ್ದರೂ ಕೂಡ ಆ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ. ಇದು ಕೇವಲ ಮಾರ್ಕ್ಸ್ ಸ್ಕೋರು ಸೇಮ್ ಬಂದಲ್ಲಿ ಸ್ನೇಹಿತರೆ. ಇಲ್ಲಿ ಒಟ್ಟು 55 ಜನಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಇಲ್ಲಿವರೆಗೆ. ಅಂದರೆ ಇದು ಕಾಲಮ್ನಲ್ಲಿರುವ 55 ಅಂದರೆ ಇದರಲ್ಲಿ ಒಂದಿಷ್ಟು ಜನ ಹೊರಗಡೆ ಬೀಳ್ತಾರೆ ಸ್ನೇಹಿತರೆ. 55 ಜನ ಇದ್ದರೂ ಕೂಡ ಕೆಲವು ಕಾಸ್ಟ್ಗಳ ಆಧಾರದ ಮೇಲೆ, ಹಾಗೆ PDP ಕನ್ನಡ ಮಾಧ್ಯಮ, ಹಾಗೆ ಎಕ್ಸ್ ಸರ್ವಿಸ್ಮೆನ್ ಆಧಾರದ ಮೇಲೆ ಲೆಕ್ಕ ಹಾಕಿದಾಗ ಇಲ್ಲಿ ಬರೋಬ್ಬರಿ 40ರಿಂದ 45 ಜನವರೆಗೂ ನೀವು ಸೆಲೆಕ್ಷನ್ ಕುಂದಿರ್ಬೋದು. ಅದರಲ್ಲಿ ಆಲ್ಮೋಸ್ಟ್ 40 ಅಂತ ಹಿಡ್ಕೊಳ್ಳೋಣ. ಯಾಕಂದರೆ ನಮ್ಮ ಗೌರ್ಮೆಂಟ್ ಸರ್ಕಾರದ ರೂಲ್ಸ್ ಪ್ರಕಾರ, ಹಾಗೆ ಅಲ್ಲಿ ಏನು ವಿಭಾಗ ಮಾಡಿದಾರಲ್ಲ ಅದರ ಪ್ರಕಾರ ನೋಡಿದರೆ ಇದರಲ್ಲಿ 40ರವರೆಗೆ ನಿಮ್ಮನ್ನ ಆಯ್ಕೆ ಮಾಡಿಕೊಳ್ಳೋ ಚಾನ್ಸ್ ಇದೆ. ಅಂದರೆ ಮೆರಿಟ್ ಲಿಸ್ಟ್ ಎಷ್ಟಾಯ್ತು 65. ಇನ್ನು ಕೆಲವರು ಸಾಕಷ್ಟು ಜನ, ಇನ್ನೂ 15 ಜನ ಉಳಿತಾರೆ. ಈ 15 ಜನಗಳನ್ನು ಅವರ ವರ್ಗಗಳ ಆಧಾರ ಮೇಲೆ, ಅಂದರೆ ಕಾಸ್ಟ್ ಡಿವಿಷನ್ ಏನಿದೆಯಲ್ಲ ಅದರಗಳ ಆಧಾರದ ಮೇಲೆ ಕೂಡ ಆಯ್ಕೆ ಮಾಡ್ಕೋತಾರೆ. ಒಮ್ಮೆ ಈ ನೀವು 40 ಕೂಡ ಆಯ್ಕೆ ಆಗ್ಬೋದು ಅಂತ ನೀವೇನು ಹೇಳಿದರೆ, ಇದರಲ್ಲಿ ಕೂಡ ಒಮ್ಮೆ ಚಾನ್ಸಸ್ ಚೇಂಜ್ ಆಗಿ. ಯಾಕಂದ್ರೆ ಒಂದೇ ವರ್ಗದ 2A ಅಭ್ಯರ್ಥಿಗಳು ಈ 40 ಜನದಲ್ಲಿ 50 ಜನ, 40 ಜನದಲ್ಲಿ 30 ಜನ 2A ಅಭ್ಯರ್ಥಿಗಳಿದ್ರೆ ಅಲ್ಲಿ
ನಿಮ್ಮ ವರ್ಗಕ್ಕೆ ಮೀಸಲು ಎಷ್ಟಿರುತ್ತೋ ಅಷ್ಟು ತೊಗೋತಾರೆ. ಅದ್ರ ಜೊತೆಗೆ ನೀವೇನು ಇದನ್ನು ಮಾಡ್ತಿರಲ್ಲ, ಜಿ ಎಮ್ಗೆ ಏನಾರ ಸೆಲೆಕ್ಟ್ ಆದ್ರೆ ಅಂದ್ರೆ ಒಟ್ಟರು ಆಯ್ಕೆ ಮಾಡ್ಕೋತಾರೆ. ನೀವು ಜಿ ಎಮ್ ಅಭ್ಯರ್ಥಿಯಲ್ಲಿ ಮೆರಿಟ್ ಲಿಸ್ಟಲ್ಲಿ ನಿಮ್ದು ಕುಂದಿರಲಿಲ್ಲ ಅಂದ್ರೆ ಆಗ ನೀವು 65 ಅಲ್ಲ 70 ಪಡೆದ್ರೂ ಕೂಡ ಹೊರಬೀಳೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇಲ್ಲಿ ನಮ್ಮದು ಸ್ಟೇಟ್ ವೈಸ್ ಹಿಡಿಯಲ್ಲ, ಡಿಸ್ಟಿಕ್ ವೈಸ್ ಹಿಡಿದು ಅಲ್ಲಿ ಪೋಸ್ಟ್ಗಳ ಆಧಾರದ ಮೇಲೆ ಒಂದಷ್ಟು ಪಾಯಿನ ಆಯ್ಕೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಇದರಂತೆ ನಿಮ್ಮ ಫಿಸಿಕಲ್ಗೆ ಆಯ್ಕೆ ಆಗೋ ಅಭ್ಯರ್ಥಿಗಳಿಗೆ ಮಿನಿಮಮ್ ಸ್ಕೋರ್ ಎಷ್ಟಾಗಿರ್ತದಪ್ಪ ಅಂತ ನೋಡೋದಾದ್ರೆ 64 ಬಂದವರು ಆಲ್ಮೋಸ್ಟ್ ಫಿಸಿಕಲ್ಗೆ ಸೆಲೆಕ್ಟ್ ಆಗೋ ಚಾನ್ಸ್ ಜಾಸ್ತಿ ಇದೆ. ಅಂದರೆ 64+ ಅಂದರೆ 65, ಅದರಲ್ಲೂ 65 ಮೇಲೆ ಏನಾಗಿದ್ರೆ ಕನ್ಫರ್ಮ್ ಆಗಿ ಬರುತ್ತೆ ನಿಮ್ಮದು 1 ಪಾಯಿಗೆ. ನೆನ್ನೆ ಕೂಡ ಹೇಳಿದೆ, ಒಂದೇ ಕಾಸ್ಟ್ನವರು ಭಾಳ ಜನ ಇದ್ರೆ ಅವಾಗ ತೆಗಿತಾರೆ. ಒಂದೇ ಕಾಸ್ಟ್ದವ್ರು ಬೇರೆ ಅಂದ್ರೆ 2Aದಾಗ ಭಾಳ ಜನ ಇದ್ರೆ ಅಂದ್ರೆ ಅಲ್ಲಿ ಹೊರಗೆ ಬೀಳೋ ಚಾನ್ಸ್ ಇರ್ತದೆ. ನಿಮ್ದು 65 ಅಲ್ಲ 70 ಬಂದರೂ ಒಂದೇ ವರ್ಗದ ಜನ ಒಟ್ಟರು ಇದ್ದರೆ ತೆಗಿಯೋ ಚಾನ್ಸ್ ಜಾಸ್ತಿ ಇರ್ತದೆ. ಇನ್ನು ಮಹಿಳಾ ಅಭ್ಯರ್ಥಿಗಳದ ನೋಡೋದಾದ್ರೆ ಸ್ನೇಹಿತರೆ, ಪುರುಷರಿಗೆ ಹೋಲಿಸಿದರೆ ಮಹಿಳಾ ಅಭ್ಯರ್ಥಿಗಳದ್ದು ಮೆರಿಟ್ ಲಿಸ್ಟ್ ತುಂಬ ಕಡಿಮೆ ನಿಲ್ತದೆ. ಸ್ನೇಹಿತರೆ, ಇದು ನೋಡ್ಬೋದು. ಈ ಕಡಿಮೆ ಸಮಯದಲ್ಲಿ ವಿಡಿಯೋನ ಎಲ್ಲ ಸಂಪೂರ್ಣವಾಗಿ ಹೇಳಕ್ಕೆ ಟ್ರೈ ಮಾಡಕತ್ತೀನಿ, ಆದ್ರೆ ವಿಡಿಯೋ ಕೂಡ ಲಾಂಗ್ ಆಗತ್ತೈತಿ. ಅದಷ್ಟು ಹೇಳ್ತೀನಿ. ನಿಮಗೂ ಕೂಡ ಏನಾರ ಅನಿಸಿದ್ರೆ ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ನಾ ಏನಾರ ತಪ್ಪು ಹೇಳಿದ್ನಿ ಅಂದ್ರೆ ನೀವೇನಾರ ಸರಿ ಇದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ನಾ ಪಿನ್ ಮಾಡಿ ಅದನ್ನು ಎಲ್ಲರಿಗೆ ತೋರಿಸೋ ಹಾಗೆ ಮಾಡ್ತೀನಿ. ಇನ್ನು ಸ್ನೇಹಿತರೆ, ಪುರುಷರಿಗೆ ಹೋಲಿಸಿದ್ರೆ ಮಹಿಳಾ ಅಭ್ಯರ್ಥಿಗಳದ್ದು ಯಾಕೆ ಮೆರಿಟ್ ಲಿಸ್ಟ್ ಕಮ್ಮಿ ನಿಂದಿರ್ತಪ್ಪ ಅಂದ್ರೆ ಇಲ್ಲಿ ಪುರುಷರ ಮೆರಿಟ್ ಲಿಸ್ಟ್ ನೀವು ನೋಡ್ಕೋಬೋದು. ಫಸ್ಟ್ನೇ ಅಭ್ಯರ್ಥಿದು 76 ಸ್ಕೋರ್ ಆಗಿದೆ, ಇವರು ಪುರುಷ ಅಭ್ಯರ್ಥಿ. ಹೀಗೆ ಇದರಲ್ಲಿ ಮಹಿಳೆಯರದು ಹೈಯೆಸ್ಟ್ ಸ್ಕೋರ್ ನೋಡೋದಾದ್ರೆ ಒಬ್ಬರದು 67 ಅಂತಾಗಿದೆ. 67 ಇವ್ರದ್ದು ಹೈಯೆಸ್ಟ್ ಸ್ಕೋರ್. ಮಹಿಳೆಯರ ವಿಭಾಗದಲ್ಲಿ ಹೈಯೆಸ್ಟ್ ಸ್ಕೋರ್ 67. ಇವರು ಚೈತ್ರ ಅಂತಿದೆ, ಇಲ್ಲಿ ನೋಡ್ಬೋದು. ಇವ್ರದ್ದು ಇಲ್ಲಿ ನೋಡ್ಬೋದು 67. ಪುರುಷರಿಗೆ ಹೋಲಿಸಿದರೆ 10% ಕಡಿಮೆ ಆಗುತ್ತೆ. ಇವ್ರದ್ದು 10 ಅಂಕಗಳು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಅಭ್ಯರ್ಥಿ ಯಾವ ಲಿಸ್ಟಿನಲ್ಲಿದ್ದಾರೆ ಅಂದ್ರೆ 62. ಅವ್ರದ್ದು ಕೂಡ ತೋರಿಸ್ತೇನೆ ನಿಮಗೆ. ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ, ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ. ಇವ್ರದ್ದು ಒಮ್ಮೆ 74ನೇ ನಂಬರ್ದಲ್ಲಿದೆ, ಇಲ್ಲಿ ನೋಡ್ಬೋದು. ಮಧು ಆರ್. ಇದರ ಒಳಗೆ ಮತ್ತು ಯಾರ ಲೇಡೀಸ್ ಬಂದಿದ್ದಾರೆ ನಮಗೂ ಕೂಡ ಒಮ್ಮೊಮ್ಮೆ ಜೂಮ್ ಹಾಕಿ ನೋಡಿದ್ರಾಗ ಕನ್ಫ್ಯೂಸ್ ಆಗಿರ್ತದೆ. ಅದರಲ್ಲಿ ಕೂಡ ಯಾರು ಬಂದಿದ್ದಾರೆ ನಮ್ಮ ಮಹಿಳೆಯರು, ನಾನು ಅಂದ್ಕೊಂಡಂಗೆ ಯಾರು ಬಂದಿಲ್ಲ ಅನಿಸುತ್ತೆ. 62. ಇವ್ರು ಏನಿದಾರಲ್ಲ GM ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗ್ತಾರೆ. ಇಲ್ಲಿ ಪೋಸ್ಟ್ಗಳು ಎಷ್ಟದಾವು? ಕೇವಲ ನಿಮಗಿರೋದು 5 ಪೋಸ್ಟ್ಗಳಲ್ಲಿ. ಅದರಲ್ಲಿ ಜನರಲ್ಗೆ 2 ಪೋಸ್ಟ್ಗಳು ಖಾಲಿ ಇರ್ತಾವೆ. ಇನ್ನು ಮುಖ್ಯ ಅಂದ್ರೆ ಉಳಿದಿದ್ದು ಏನದಾವಲ್ಲ ಕಾಸ್ಟ್ಗಳ ಡಿವಿಷನ್ ಮಾಡಿ PDP ಜನರಲ್ ಹಾಗೆ ಗ್ರಾಮೀಣ ಮಾಧ್ಯಮಕ್ಕೆ ಡಿವಿಷನ್ ಮಾಡಿದ್ರೆ ನೀವು ಯಾವುದೇ ವಿಭಾಗಕ್ಕೆ ಇದನ್ನು ಮಾಡಿದರೂ ಕೂಡ ನೀವು GMದಲ್ಲಿ ಸೆಲೆಕ್ಟ್ ಆಗಿರ್ತೀರ, ನೀವು ಕೂಡ ಹೊರಬೀಳೋ ಚಾನ್ಸ್ ಕಮ್ಮಿ ಇರುತ್ತೆ. ಇನ್ನು ತದನಂತರದಲ್ಲಿ ನಿಮಗಿರೋ ಪೋಸ್ಟ್ಗಳು ಇಲ್ಲಿ ಟೋಟಲಾಗಿ 5. ಇದರಲ್ಲಿ 25 ಜನಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅಂದ್ರೆ 1 ಪಾಯಿಗೆ 25 ಜನ ಆಯ್ಕೆ ಮಾಡ್ಕೋತಾರೆ. ಅದರಲ್ಲಿ ಕೊನೆಯದಾಗಿ ಮೆರಿಟ್ ಲಿಸ್ಟ್ ಅಂದರೆ ಲೇಡೀಸ್ಗೆ ಸಂಬಂಧಪಟ್ಟಂತೆ 42 ಬಂದಿದ್ರೆ ಆಲ್ಮೋಸ್ಟ್ ಎಲ್ಲರೂ ಸೆಲೆಕ್ಟ್ ಆಗ್ತಾರೆ. ಆದರೆ ನಿಮ್ಮ ವರ್ಗದ ಜನರು ಅಲ್ಲಿ ಹಾಕಿದ್ದವರು ಕಡಿಮೆ ಇರಬೇಕು. ನೀವು 2A ವರ್ಗಕ್ಕೆ ಹಾಕಿದ್ರಿಂದ ನಿಮ್ಮ ವಿಭಾಗದಲ್ಲಿ ಮೊದಲ ಜನರಲ್ ಮೆರಿಟಲ್ಲಿ ಕುಂದಿಸಕ್ಕೆ ನೋಡ್ತಾರೆ. ಅಲ್ಲಿ ನಿಮ್ಮದು ಕಾಸ್ಟ್ ವೈಸ್ ಅಥವಾ ಜನರಲ್ಗೆ ಕೂತಿ ಅಂದ್ರೆ ನೀವು ಎಲ್ಲರಿಗಿಂತ ಸ್ಕೋರ್ ಜಾಸ್ತಿ ಪಡೆದು ಅಲ್ಲಿ ಪೋಸ್ಟ್ಗಳಿಗೆ ಸೆಲೆಕ್ಟ್ ಆದ್ರಿಂದ ಈಗ ನಿಮ್ಮ ಜನರಲಲ್ಲಿ ಕೇವಲ 2 ಹುದ್ದೆಗಳು ಮಾತ್ರ ಖಾಲಿ ಇದ್ದ ಕಾರಣ ಉಳಿಕೆ ದಿನ 3 ಪೋಸ್ಟ್ಗಳಿಗೆ ಎಷ್ಟು ಮಂದಿ ಬಡದಾಡಬೇಕಪ್ಪ ಅಂದ್ರೆ ಬರೋಬ್ಬರಿ 23. ಕೇವಲ 3 ಪೋಸ್ಟ್ಗೆ 23. ಆದರೂ ಕೂಡ ಈ 67 ಆದವರು 62 ಆದವರು ಏನಾರ ಫಿಸಿಕಲ್ ಅಥವಾ ಮೆಡಿಕಲಲ್ಲಿ ಫೇಲ್ ಆದ್ರೆ ಕೆಳಗಿನ ಕಡಿಮೆ ಅಂಕಗಳು ಪಡೆದವರು ಅಂದ್ರೆ ನೆಕ್ಸ್ಟು 60.25 ಇದೆ, 104ನೇ ನಂಬರ್ ಇದೆ, 54 ಇದೆ. ತದನಂತರ ಒಮ್ಮೆ ನೋಡಿ ಸ್ನೇಹಿತರೆ, ಕೇವಲ 60ಕ್ಕಿಂತ ಹೆಚ್ಚಿನ ಪಡೆದವರು ಇಲ್ಲಿ ಮಹಿಳೆಯರು ಕೇವಲ 3 ಜನ ಅದಾರ. ತದನಂತರ 53, 51, 50, 49 ಈ ರೀತಿ ಪಡೆದುಕೊಂಡ ಅಂಕಗಳನ್ನು ಪಡೆದುಕೊಂಡರೆ ಸ್ನೇಹಿತರೆ, ಇಲ್ಲಿ ನೀವು 42ಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಫಿಸಿಕಲ್ಗೆ 1 ಪಾಯಿಗೆ ನಿಮ್ಮ ಹೆಸರು ಬರುವ ಸಾಧ್ಯತೆ ಜಾಸ್ತಿ ಇದೆ. ಸ್ನೇಹಿತರೆ, ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಯಾವುದೇ ಡಿಸ್ಟಿಕ್ದ ನಾ ವಿಡಿಯೋ ಮಾಡಬೇಕಪ್ಪ ಅಂದ್ರೆ ನಮಗೂ ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಇದರಲ್ಲಿ ಏನಾದರೂ ಕುಂದುಕೊರತೆಗಳಿದ್ದರೆ ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಇದು ಬಂದು ಯಾವುದೇ ರೀತಿಯ KSP ಅಫಿಷಿಯಲಿಂದ ಬಂದ ವೆಬ್ಸೈಟಿಂದ ಬಂದ
ಮೆರಿಟ್ ಲಿಸ್ಟ್ ಆಗಿರಲ್ಲ. ತದನಂತರ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಕಟ್ ಆಫ್ ಲಿಸ್ಟನ್ನು KSP ಅವರು ಅಪ್ಲೋಡ್ ಮಾಡ್ತಾರೆ. ಅಲ್ಲಿ ನಿಮ್ಮ ಕಟ್ ಆಫ್ ಲಿಸ್ಟು ಹಾಗೆ ನಿಮ್ಮ ಮೆಡಿಕಲ್ ಫಿಸಿಕಲ್ಗೆ ಹೆಸರು ಬಂದಿದೆ ಅಂತ ಅಲ್ಲಿ ನೀವು ಸರಿಯಾದ ಕ್ರಮದಲ್ಲಿ ಅಥವಾ ನೋಡ್ಕೋಬೋದು. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.